ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇರುವ ಹಿನ್ನೆಲೆಯಲ್ಲಿ ಚುನಾವಣಾ ರಾಯಭಾರಿಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಮತ ಹಾಕಲು ಮನವಿ ಮಾಡಿದ್ದಾರೆ. ಮತದಾನವನ್ನ ಪವಿತ್ರ ಗ್ರಂಥ ಅಂತ ಭಾವಿಸಿ ವೋಟ್ ಮಾಡಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚುನಾವಣೆ ರಾಯಭಾರಿ ನಟ ಮಂಡ್ಯ ರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮತದಾನವನ್ನ ಭಗವದ್ಗೀತೆ, ಖುರಾನ್, ಬೈಬಲ್ ಅಂತ ತಿಳಿದುಕೊಳ್ಳಿ. ಹೆಚ್ಚು ಮತದಾನ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಒಂದು ದೊಡ್ಡ ಪ್ರೀತಿ ಸಿಕ್ಕಿದೆ ಇದರಿಂದಾಗಿ. ನಾನು ಕಲಾವಿದ ಆಗಿದ್ದರಿಂದ ಮತ್ತು ಅವರು ವಿಶೇಷ ಏನು ಅಂತಂದರೆ, ನನಗೆ ಮಂಡ್ಯ ಜಿಲ್ಲಾಧಿಕಾರಿ ಅವರು ಫೋನ್ ಮಾಡಿದಾಗ ಒಂದು ಮಾತು ಹೇಳಿದ್ರು, ಸರ್ ನಾನು ಯಾಕೆ ರಾಯಭಾರಿ ಅಂತ ಕೇಳಿದೆ. ಇಲ್ಲ, ನಿಮ್ಮ ಜೊತೆಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇದ್ದಾರೆ. ಹೌದು, ಅವ್ರು ಯಾಕೆ ರಾಯಭಾರಿ, ಯಾವ ಥರ ಅಂತ ಕೇಳಿದೆ. ಯಾವುದೇ ಪಕ್ಷಕ್ಕೆ, ಪಂಥಕ್ಕೆ ಯಾವುದಕ್ಕೂ ಅಂಟಿಕೊಳ್ಳದೆ ಮತ್ತು ಒಬ್ಬರ ಪರ ಅಂತ ನಿಲ್ಲದೆ ಸಮಾಜದ ಪರ ನಿಂತ್ಕೊಂಡವರು ನಾವು ಆಯ್ಕೆ ಮಾಡ್ಕೋತೀವಿ. ಹಾಗಾಗಿ ಮತ್ತು ಯಾರು ಸೆಲೆಬ್ರಿಟಿಗಾಗಿದ್ದಾರೆ, ವಿಶೇಷವಾಗಿ 4-6 ಜನಕ್ಕೆ ಗೊತ್ತಿರ್ತಾರೆ, ಅವ್ರ ಮಾತುಗಳನ್ನ ಜನ ನಂಬ್ತಾರೆ, ಅಂಥವ್ರನ್ನ ಆರಿಸ್ಕೋತೀವಿ. ಅದಕ್ಕಾಗಿ ನೀವು ಬೇಕು ಅಂದರು. ಒಂದು ದೊಡ್ಡ ಸಂತೋಷ ಆಯಿತು. ಸಮಾಜದಲ್ಲಿ ಈ ಥರದೊಂದು ಪ್ರೀತಿ ಇದೆಯಲ್ಲ ಅಂತ. ನಮ್ಮ ಆಯ್ಕೆ ಆಗಿದ್ದು ಈ ಥರ. ಅವರು ಇದು ಯಾವುದೋ ದುಡ್ಡು ಕಾಸಿಂದ ಏನೂ ಅಲ್ಲ, ಇದೊಂದು ಪ್ರತಿಷ್ಠಿತವಾದ ಒಂದು ಗೌರವವಾದ ಸ್ಥಾನ. ಹಾಗಾಗಿ ನಾನು ಒಪ್ಕೊಂಡೆ. ಅದಕ್ಕಾಗಿ ಮಂಡ್ಯದ ಕಡೆ ಓಡಾಡಬೇಕಾದ ಬಂತು. ವಿಶೇಷವಾಗಿ ನಾವು ಯಾವ್ಯಾವ ಥರ ಈಗ ಮಾಡಿದ್ದೇವೆ ಅಂತ ನಿಮ್ಗೆ ಹೇಳ್ತಾ, ಅಲ್ಲಿ ವ್ಯವಸ್ಥೆಗಳು ಜಿಲ್ಲಾ ಕೇಂದ್ರ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ ಈ ಸ್ವೀಪ್ ಅಂತ ಒಂದು ತಂಡ ಮಾಡಿಕೊಂಡು, ಆ ಸ್ವೀಪ್ ತಂಡಕ್ಕೆ ನಮ್ಮ ಕುಮಾರ್ ಅವರೇ ಅಂದರೆ DC ಅವರೇ ಮುಖ್ಯ ಸ್ಥಾನದಲ್ಲಿ ಇದ್ಕೊಂಡು, ಉಳಿದ ಎಲ್ಲ ಇಡೀ ಮಂಡ್ಯ ಜಿಲ್ಲಾಡಳಿತ ಹಗಲು ರಾತ್ರಿ 1 ಇಂಚು ಅಂದರೆ ಒಂದು ಟೈಮ್ ಕೂಡ 24 hours/7 ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಜನನ್ನ ಈ ಸಲ ಜಾಗೃತಿ ಮೂಡಿಸಲೇಬೇಕು ಅಂತ. ಯಾಕೆಂದರೆ ಹೋದ ಸರಿ 90% ವೋಟ್ ಆಗಿತ್ತು, ಈ ಸಲ 100% ಮಾಡಬೇಕು, ನಾವು ಬಿಡಬಾರ್ದು ಅಂತ. ನೀವು ಮಂಡ್ಯದಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂಥ ಸಂದರ್ಭದಲ್ಲಿ ಅಂದರೆ ಸ್ಟಾರ್ಟಿಂಗ್ ಶುರುವಾದಾಗಲೂ ಈಗ ಎಂಡಿಂಗಲ್ಲೂ ಇದ್ದಂತಹ ಒಂದು ಡಿಫ್ರೆನ್ಸ್ ಹೇಗಿದೆ ಅಂತ, ಅಂದರೆ ಜನರಲ್ಲಿ ನೀವು ಯಾವ ರೀತಿ ಜಾಸ್ತಿ ಮತದಾನ ಆಗುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಅಲ್ಲಿ ಚೇಂಜಸ್ ಅಂತ? ಇಲ್ಲ, ಯಂಗ್ ವೋಟರ್ಸ್ಗೆ, ಹುಡುಗ ಹುಡುಗಿರಿಗೆ, ವಿಶೇಷವಾಗಿ ಕಾಲೇಜ್ ಹುಡುಗ ಹುಡುಗಿರಿಗೆ ಸಪ್ರೇಟಾಗಿ ಅವರಿಗೆ ಶಿಬಿರಗಳು, ಅಭಿಯಾನಗಳು ಎಲ್ಲ ಮಾಡ್ತಾ ಇರೋದ್ರಿಂದ ಅವ್ರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಈ ಸಲ ಜಾಸ್ತಿ ವೋಟ್ ಆಯ್ಕೆ ಆಗುತ್ತೆ, ನಮ್ಗೊಂದು ದೊಡ್ಡ ಧೈರ್ಯ, ಅವ್ರು ಬಂದೇ ಬರ್ತಾರೆ ಅಂತ ನಮಗೊಂದು ದೊಡ್ಡ ಹೋಪ್, ಅದು ಗ್ಯಾರಂಟಿ. ಅವರು ಆಮೇಲೆ ಅವ್ರು ಯಾವುದೋ ಪಕ್ಷಕ್ಕೆ ಹಾಕೋತಾರೆ, ನಮ್ಗೆ ಸಂಬಂಧ ಇಲ್ಲ. ಯಾವುದೋ ವ್ಯಕ್ತಿಗೆ ಹಾಕೋತಾರೆ, ಸಂಬಂಧ ಇಲ್ಲ. ಪಂಥದ ಮೂಲಕ ಓಡಾಡ್ತಾರೆ, ನಮ್ಗೆ ಸಂಬಂಧ ಇಲ್ಲ. ಆದ್ರೆ ವೋಟ್ ಹಾಕುವ ಕ್ರಿಯೆ ಅನ್ನೋದು ಇದೆಯಲ್ಲ, ಅದಕ್ಕೆ ಅವ್ರನ್ನ ಪ್ರಚೋದಿಸ್ತಾ ಇದ್ದೀನಿ ನಾನು. ಮತದಾನ ನಮ್ಮೆಲ್ಲರ ಹಕ್ಕು, ಮತದಾನ ನಮ್ಮೆಲ್ಲರ ಪೂಜೆ ಅಂದ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಮತದಾನದ ದಿನವನ್ನು ಸಂಭ್ರಮದಿಂದ ಆಚರಿಸೋಣ. ಮತದಾನ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರು ಕೂಡ ಮತ ಹಾಕಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಅಂದರೆ ನಟನೆ, ಅದರ ಜೊತೆಗೆ ಒಂದಷ್ಟು ಕೆಲಸಗಳ ಜೊತೆಯೂ ಕೂಡ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಂಡ್ಯ ರಮೇಶ್ ಅವರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.